2023 ಗೆದ್ದಾಯಿತು. ಆದರೆ 2028ಕ್ಕೆ ಅಧಿಕಾರದ ಗದ್ದುಗೆ ಹಿಡಿಯೋಕೆ ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ ಅನ್ನ ಹೊಡೆದುರುಳಿಸಿ 2023ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಗೊತ್ತಾಯಿತು. ಆದರೆ 2028ಕ್ಕಾದ್ರೂ ನಾವು ಗೆಲ್ಲಬೇಕಲ್ವಾ? ಬಿಜೆಪಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮುಂದಿನ ಬಾರಿಗೆ ಅಧಿಕಾರದ ಗದ್ದುಗೆಗೆ ಬಿಜೆಪಿ ರಣತಂತ್ರವನ್ನ ಹೆಣಿತಾ ಇರುವಂತದ್ದು. ಹಿರಿಯ ನಾಯಕರ ಮಹಾ ರೀ ಎಂಟ್ರಿಗೆ ತಯಾರಿಯನ್ನ ಕೂಡ ಮಾಡಿಕೊಳ್ತಾ ಇದೆ ಬಿಜೆಪಿ ಪಡೆ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಹೇಗಾದ್ರೂ ಅಧಿಕಾರವನ್ನ ಹಿಡಿಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥ ದೋಸ್ತಿಗಳು ಹಿರಿಯ ನಾಯಕರಿಗೆ ಗಾಳ ಹಾಕಲು ತಯಾರಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಸಕ್ರಿಯಗೊಳಿಸಲು ಹೈಕಮಾಂಡ್ ಮಾಸ್ಟರ್ ಪ್ಲಾನ್ ಕೂಡ ರೂಪಿಸ್ತಾ ಇದೆ. ನೋಡಿ, ಈಗಾಗಲೇ 2023 ಮುಗಿದೋಯ್ತು. 2023 136 ಜನ ಶಾಸಕರ ಒಂದು ಬೆಂಬಲದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಕೂಡ ಬಂದಿದ್ದಾಯಿತು. ಆದರೆ 2028 ಈಗ ಆಗೋಕ್ ಬಿಡಲೇಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಈಗಿಂದನೇ ತಯಾರಿಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಈಗಾಗಲೇ ನೋಡಿ 2028 ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಬಿಜೆಪಿ ತಯಾರಿಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಹಾಗೆ ಹಿರಿಯ ನಾಯಕರನ್ನ ಮತ್ತೆ ಸೇರಿಸ್ಕೋಬೇಕು ಎನ್ನುವಂತಹ ಮಾತುಗಳನ್ನ ಕೂಡ ಚರ್ಚೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ, ಹಾಗೆ ಯಾರೆಲ್ಲ ಹಿರಿಯ ನಾಯಕರು ಮತ್ತೆ ರೀ ಎಂಟ್ರಿ ಕೊಡಬಹುದು ಬಿಜೆಪಿಗೆ? ಹೌದು. ಏನು 2028 ವಿಧಾನಸಭೆ ಚುನಾವಣೆ ಹೊತ್ತಿಗೆ ಬಿಜೆಪಿ ಪಕ್ಷ ಸಂಘಟನೆಗೆ ಈಗಾಗಲೇ ಮುಂದಾಗಿರುವಂತೆ ಎಲ್ಲ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಪಕ್ಷದಿಂದ ದೂರ ಇರುವಂತಹ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಮತ್ತೆ ಉಚ್ಚಾಟನೆ ಆಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್, ಈ ಎಲ್ಲ ನಾಯಕರುಗಳನ್ನ ಪಕ್ಷಕ್ಕೆ ಮತ್ತೆ ಸೇರಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಸಹ ಬಿಜೆಪಿ ಮಾಡ್ತಾ ಇದೆ. ಅಂದ್ರೆ ಬಿಜೆಪಿಯ ಒಂದು ಹಿರಿಯ ನಾಯಕರುಗಳ ತಂಡ ಈ ಎಲ್ಲ ನಾಯಕರುಗಳನ್ನ ಹೊರಗಿಟ್ಟು ಪಕ್ಷ ಸಂಘಟನೆ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಲೆಕ್ಕಾಚಾರಕ್ಕೆ ಬಂದಿದೆ. ಕಾರಣ ಏನಂತ ಹೇಳಿದ್ರೆ, ಇವರು ತಮ್ಮದೇ ಆದಂತಹ ಮತ ಬ್ಯಾಂಕ್ ಅನ್ನ ಹೊಂದಿದ್ದಾರೆ, ಮತ್ತೆ ಹಿಂದುತ್ವದ ಅಜೆಂಡಾದ ಮೇಲೆ ಒಂದಿಷ್ಟು ಇಂಪ್ಯಾಕ್ಟ್ ಅನ್ನ ಬೀರುವಂತಹ ನಾಯಕರುಗಳಾಗಿದ್ದಾರೆ. ಇವರುಗಳನ್ನ ಪಕ್ಷಕ್ಕೆ ಮತ್ತೊಮ್ಮೆ ಪಕ್ಷ ಸಂಘಟನೆಗೆ ಬಳಕೆ ಮಾಡೋದ್ರಿಂದ ಬಿಜೆಪಿಗೆ ಇನ್ನಷ್ಟು ಶಕ್ತಿ ತುಂಬಲಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗುವಂತದ್ದು. ಇದು ಮಟ್ಟದ ನಾಯಕರಿಗೂ ಸಹ ಮನವರಿಕೆ ಮಾಡೋದಕ್ಕೆ ಬಿಜೆಪಿ ಹಿರಿಯ ನಾಯಕರುಗಳು ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳು ಸಹ ನಡೀತಾ ಇದೆ. ಆದ್ರೆ ಬಿಜೆಪಿ ಹಿರಿಯ ನಾಯಕರುಗಳು ಯಾವ ರೀತಿಯಾಗಿ ಹೈಕಮಾಂಡ್ ಮನವರಿಕೆಯನ್ನು ಮಾಡ್ಕೊಳ್ತಾರೆ ಈ ವಿಚಾರವನ್ನ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವನ್ನು ಮೂಡಿಸಿದೆ. ಯತ್ನಾಳ್ ಅವರನ್ನ ಯಾವ ದಿನಗಳಲ್ಲಿ ಪಕ್ಷಕ್ಕೆ ತೆಗೆದುಕೊಳ್ತಾರೆ, ಮತ್ತೆ ನಳಿನ್ ಕುಮಾರ್ ಕಟೀಲ್ ಅವರನ್ನ ಯಾವ ರೀತಿಯಾಗಿ ಮನವೊಲಿಸಿ ಪಕ್ಷದಲ್ಲಿ ಯಾವ ಸ್ಥಾನಮಾನಗಳನ್ನು ಕೊಡ್ತೀವಿ ಅನ್ನುವಂತಹ ಭರವಸೆಗಳನ್ನ ನೀಡ್ತಾರ, ಅಥವಾ ಅನಂತ್ ಕುಮಾರ್ ಹೆಗಡೆ ಅವರನ್ನ ಡೆಲ್ಲಿಗೆ ಕರೆಸಿಕೊಳ್ಳುವಂತಹ ಪ್ರಯತ್ನಗಳು ಸಹ ಪಕ್ಷದ ಮಟ್ಟದಲ್ಲಿ ಈಗಾಗಲೇ ತಯಾರಿ ನಡೀತಾ ಇದೆ. ಎಲ್ಲ ವಿಚಾರಗಳು ಯಾವ ರೀತಿ ಚರ್ಚೆ ಬರ್ತವೆ, ಅಥವಾ ಈಗಲೇ ಚರ್ಚೆಗೆ ಬಂದು ಈಗ ಅವ್ರನ್ನ ಪಕ್ಷ ಸಂಘಟನೆಯಲ್ಲಿ ಈಗಾಗಲೇ ಬಳಕೆ ಮಾಡ್ಕೊಳ್ತಾರ, ಅಥವಾ ಚುನಾವಣೆ ಇರುವ ಹೊತ್ತಿನಲ್ಲಿ ಅವರನ್ನ ಒಂದ್ ರೀತಿ ಆಪರೇಷನ್ ಕಮಲ ಮಾಡುವಾಗಿ ಒಂದ್ ರೀತಿ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲವನ್ನ ಮೂಡಿಸ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಕಿರಣ್ ಕಾನ್ಮನಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.